ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಒಳ್ಳೆಯ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಒಳ್ಳೆಯ ಜನರೇ, ಕರ್ತನ ಆತ್ಮನು ಈ ವಚನ ಭಾಗದಲ್ಲಿ ಯಾರನ್ನ ಬಲಪಡಿಸುವವರಾಗಿದ್ದಾರೆ ಅಂದರೆ ಅಬ್ರಹಾಮನನ್ನು ಬಲಪಡಿಸುವವರಾಗಿದ್ದಾರೆ. ಅಬ್ರಹಾಮನನ್ನು ನೋಡಿ ಕರ್ತನು ಹೇಳ್ತಾ ಇದ್ದಾನೆ, ಅಬ್ರಹಾಮನೇ, ನೀನೇನು ಮಾಡಬೇಡ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನ್ನನ್ನು ನಡೆಸುವವನಾಗಿದ್ದೇನೆ, ನಾನು ನಿನಗೆ ರಕ್ಷಣೆನ ಉಂಟು ಮಾಡುವವನಾಗಿದ್ದೇನೆ ಎಂದು ದೇವರ ಅಬ್ರಹಾಮನನ್ನು ಈ ವಚನ ಭಾಗದಲ್ಲಿ ದೇವರು ಬಲಪಡಿಸುವವರಾಗಿದ್ದಾರೆ, ಧೈರ್ಯಪಡಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಅಬ್ರಹಾಮನೇ, ನಾನು ನಿನಗೋಸ್ಕರ ಅತ್ಯಧಿಕವಾಗಿರುವಂತಹ ಒಂದು ಬಹುಮಾನವನ್ನು ಇಟ್ಟಿದ್ದೇನೆ ಎಂದು ದೇವರ ಅಬ್ರಹಾಮನನ್ನು ಬಲಪಡಿಸುವವರಾಗಿದ್ದಾರೆ. ಅದೇ ರೀತಿಯಾಗಿ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳುವವನಾಗಿದ್ದಾನೆ, ಮಗನೇ, ಮಗಳೇ, ನೀನೇನು ಮಾಡಬೇಡ, ಭಯಪಡಬೇಡ, ನಾನು ನಿನಗೆ ಏನಾಗಿದ್ದೇನೆ, ಗುರಾಣಿಯಾಗಿದ್ದೇನೆ, ನಿನ್ನ ಜೀವಿತಕ್ಕೆ ನಾನು ನಿನಗೆ ಏನಾಗಿದ್ದೇನೆ, ಆಧಾರವಾಗಿದ್ದೇನೆ, ನಾನು ಗುರಾಣಿಯನ್ನು ಹಿಡಿದು ನಿನ್ನನ್ನು ಬಲಪಡಿಸುವವನಾಗಿದ್ದೇನೆ ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ನೋಡಿ ಹೇಳುವವರಾಗಿದ್ದಾರೆ. ಹೇಗೆ ದೇವರು ಅಬ್ರಹಾಮನ ಜೀವಿತದಲ್ಲಿ ಅತ್ಯಧಿಕವಾದಂತಹ ಬಹುಮಾನಗಳನ್ನು ಅವರಿಗೆ ಅನುಗ್ರಹಿಸಿಕೊಟ್ಟರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಮಗೆ ಫಲಗಳನ್ನು ಕೊಡುವವರಾಗಿದ್ದಾರೆ, ಬಹುಮಾನಗಳನ್ನು ದಯಪಾಲಿಸುವವರಾಗಿದ್ದಾರೆ. ಪ್ರೀತಿ ಒಳ್ಳೆಯ ಜನರೇ, ದೇವರು ನಮಗೆ ಗುರಾಣಿಯಾಗಿದ್ದಾನೆ. ಹೇಗೆ ದೇವರು ಅಬ್ರಹಾಮನನ್ನು ಬಲಪಡಿಸಿ ಅನುದಿನವೂ ಅವನನ್ನು ಆವರಿಸಿಕೊಂಡು ನಡೆಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಮ್ಮನ್ನು ಆವರಿಸಿ ತನ್ನ ಬಹುಮಾನಗಳನ್ನು ನಮ್ಮ ಮೇಲೆ ಕೊಂಡು ಬಂದು, ತನ್ನ ಕೃಪೆಯನ್ನು ನಮ್ಮ ಮೇಲೆ ಕೊಂಡು ಬಂದು ಹೊಸದಾಗಿ ನಮ್ಮನ್ನು ಮಾರ್ಪಡಿಸಿ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅತ್ಯಧಿಕವಾದ ಬಹುಮಾನವನ್ನು ನಿನ್ನ ಜನರಿಗೆ ಕೊಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರ ಜೀವಿತದಲ್ಲಿ ನೀನು ಗುರಾಣಿಯಾಗಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.